ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಳಿನಿ. ನಿಮಗೆಲ್ಲರಿಗೂ ನನ್ನ ಚಾನೆಲ್ಗೆ ಸುಸ್ವಾಗತ. ನಾನು ಬುಕ್ ಸಮರಿ ಸೀರೀಸ್ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಮೊದಲನೇ ಇದು ಪುಸ್ತಕದ ಸಾರಾಂಶ ಈಟ್ ದ್ಯಾಟ್ ಫ್ರಾಗ್ ಮಾಡಿದ್ದೆ ನಾನು. ಸೊ ಇವತ್ತು ಎರಡನೇ ಬುಕ್ ತೊಗೊಂಡಿದ್ದೀನಿ, ಎರಡನೇ ಪುಸ್ತಕ. ಅದು ಡೂ ನಥಿಂಗ್ ಅಂತ ಹೇಳಿ ಬರೆದಿರೋರು ಸೆಲೆಸ್ಟ್ ಹ್ಯಾಡ್ಲಿ ಅಂತ. ಅವರು ಬರೆದಿರೋ ಬುಕ್ ಅದು ಸೆಲ್ಫ್ ಹೆಲ್ಪ್ ಬುಕ್. ಇದು ನಾವೀಗ ಯಾವಾಗ್ಲೂ ಫಾಸ್ಟ್ ಪೇಸ್ಡ್ ಸೊಸೈಟಿ ಆಗಿದೆ ಈಗ. ವೇಗದ ಜೀವನ ಅಂತ ಹೇಳ್ತೀವಿ, ವೇಗದ ಸಮಾಜ ಅಂತ. ಸೊ ಅದ್ರ ಬಗ್ಗೆ ಮತ್ತು ನಾವು ಹೇಗೆ ಮಧ್ಯ ಮಧ್ಯ ವಿರಾಮನ ಕೂಡ ಪ್ರಾಮುಖ್ಯತೆ ಇದೆ, ನಿಧಾನ ಕೂಡ ಮಾಡಬೇಕು, ಲೈಫ್ ಅಂದರೆ ಓಡೋದಷ್ಟೇ ಅಲ್ಲ ಅಂತ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡುತ್ತೆ ಈ ಬುಕ್ನಲ್ಲಿ. ಸೊ ಇದರ ಆಥರ್ ಅವರು ಬರೆದಿರೋರು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಅದ್ರ ಬಗ್ಗೆ ಬರೆದಿದ್ದಾರೆ. ಅದು ಸ್ವಯಂ ಅವರ ಎಕ್ಸ್ಪೀರಿಯನ್ಸ್ನ ಅವರು ಬರೆದಿದ್ದಾರೆ. ಸೊ ಈ ಪುಸ್ತಕ ಓದಲೇಬೇಕಾಗಿದ್ದಕ್ಕೆ ಸುಮಾರು ಕಾರಣಗಳಿದೆ. ಅದರಲ್ಲಿ ಪ್ರಮುಖವಾದ ಏನಂತ ಹೇಳಿದ್ರೆ, ನಾವು ಏನನ್ನೂ ಮಾಡದಿರೋ ಮೌಲ್ಯಕ್ಕೆ ಬಲವಾದ ವಾದ ಅಂದರೆ ಇದು ಕೊಡುತ್ತೆ, ಇಂಪಾರ್ಟೆನ್ಸ್ ಕೊಡುತ್ತೆ, ಎನ್ಹ್ಯಾನ್ಸ್ ಮಾಡುತ್ತೆ. ಅಂದರೆ ಡೂ ನಥಿಂಗ್ ಅಂದರೆ ಏನು ಮಾಡ್ದಲೇ ಇರಬೇಕು, ಅದೂ ತುಂಬಾ ಮುಖ್ಯವಾಗುತ್ತೆ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ತುಂಬ ಹೇಗೆ ಅದು ಇಂಪಾರ್ಟೆಂಟು. ತುಂಬಾ ಯಾವಾಗಲೂ ಕೆಲಸ ಮಾಡ್ತಾನೆ ಇರೋದಷ್ಟೇ ಅಲ್ಲ, ಮಧ್ಯೆ ಮಧ್ಯೆ ನಾವು ಏನೂ ಮಾಡ್ದಲೇ ಇರಬೇಕು ಅನ್ನೋದ್ರ ಬಗ್ಗೆ ಅದು ಹೇಗೆ ಅಂತಂದು ಅದ್ರ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ. ಹಾಗೆ ನಮ್ಮ ಪ್ರೊಡಕ್ಟಿವಿಟಿ ಮತ್ತು ಕ್ರಿಯೇಟಿವಿಟಿ ಅದು ಮತ್ತು ವೆಲ್ ಬೀಯಿಂಗ್ ಇವನ್ನೆಲ್ಲ ಹೇಗೆ ಇದು ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ನಾವು ಮಧ್ಯ ಮಧ್ಯ ಏನು ಮಾಡ್ದಲೆ ಡೂಯಿಂಗ್ ನಥಿಂಗ್ ಇಂದ ಏನೇನು ನಮಗೆ ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ, ಕ್ರಿಯೇಟಿವಿಟಿ, ಸೃಜನಶೀಲತೆ, ಹಾಗೆ ನಮ್ಮ ಯೋಗಕ್ಷೇಮ, ವೆಲ್ ಬೀಯಿಂಗ್ ಹೇಗೆ ಹೆಚ್ಚಾಗುತ್ತೆ ಅನ್ನೋದನ್ನು ಕೂಡ ಅವರು ಇದರಲ್ಲಿ ಬರೆದಿದ್ದಾರೆ. ಸೊ ಈ ಎಪಿಸೋಡಲ್ಲಿ ನಾನು ನಿಮಗೆ ಅದರದ್ದು ಪ್ರಮುಖ ಪಾಯಿಂಟ್ಸ್, ತುಂಬ ಇನ್ಸೈಟ್ಸ್, ಏನು ಇಂಪಾರ್ಟೆಂಟ್ ಇನ್ಸೈಟ್ಸ್ ಅದ್ರ ಬಗ್ಗೆ ಹೇಳ್ತೀನಿ. ಇದು ಇನ್ನೊಂದು ಪುಸ್ತಕದ ಸಾರಾಂಶ. ಈ ಎಪಿಸೋಡ್ನ ಕೊನೆ ತನಕ ನೋಡಿ. ನೀವು ಮೊದಲನೇ ಸಲ ಬರ್ತಾ ಇದ್ದರೆ ನನ್ನ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟ ಆಯಿತು ಇದು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ತುಂಬಾ ಬ್ರೀಫಾಗಿ ನಾನು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇದು ಮೋಸ್ಟ್ಲಿ ಜಾಸ್ತಿ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ಉದ್ದ ಆಗೋದಿಲ್ಲ ಈ ವಿಡಿಯೋನ. ಹಾಗಾಗಿ ಖಂಡಿತ ಇದನ್ನು ನೋಡಿ ನನಗೆ ಪ್ರೋತ್ಸಾಹ ಕೊಡಿ, ಎನ್ಕರೇಜ್ ಮಾಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದರಿಂದ ನನಗೆ ತುಂಬ ಎನ್ಕರೇಜ್ಮೆಂಟ್ ಸಿಗುತ್ತೆ. ಸೊ ಒಂದು ಕಾಲದಲ್ಲಿ ಏನಿತ್ತು, ನಾವು ಬೇಗ ಹೇಳೋದು, ಪ್ರತಿ ಗಂಟೆಗೂ ಕೆಲಸನ ಮಾಡ್ತೀವಿ ಅಂತೆಲ್ಲ ಪ್ಲ್ಯಾನ್ ಮಾಡೋದು, ಹಾಗೆಯೇ ಪ್ರತಿ ಗಂಟೆನೂ ಪೂರ್ತಿ ಪ್ಯಾಕ್ ಮಾಡಿಕೊಂಡು ಕೆಲಸ ಮಾಡ್ತಾ ಇರೋದು. ಹಾಗೆ ದಿನದ ಕೊನೆಗೆ ನಾವು ತುಂಬ ಸುಸ್ತಾಗಿದೆ ಅಂತ ಅಂದ್ಬಿಟ್ಟು ಸುಸ್ತು ಮಾಡ್ಕೊಳ್ಳೋದು. ಇದೆಲ್ಲ ಏನು ಪ್ರೂಫ್ ಅಂತ ಅನ್ಕೋತಾ ಇದ್ವಿ. ತುಂಬಾ ಹಿಂಗೆ ಎಕ್ಸಾಸ್ಟ್ ಆಗಿ ತುಂಬ ಸುಸ್ತಾಗಿದೆ, ಇಡೀ ದಿನ ಕೆಲಸ ಎಲ್ಲ ಆದಮೇಲೆ ಓಕೆ ನಾವು ಸರಿಯಾಗಿ ಇದ್ದೀವಿ, ನಾವು ಸರಿಯಾಗಿ ಜೀವನ ಮಾಡ್ತಿದ್ದೀವಿ, ನಮ್ಮದು ತುಂಬ ಪ್ರೊಡಕ್ಟಿವ್ ಆಗಿದೆ ಅನ್ನೋದಕ್ಕೆ ಇದು ಪ್ರೂಫು. ನಾವು ಪ್ರೊಡಕ್ಟಿವ್ ಜೀವನ ನಾವು ಮಾಡ್ತಾ ಇದ್ದೀವಿ ಅಂತ ಎಲ್ಲ ನಾವು ಅನ್ಕೋತಾ ಇದ್ವಿ. ಸೊ ಈ ಆಥರ್ಗೆ, ಈ ಬರೆದಿದ್ದಾರಲ್ಲ ಈ ಸೆಲೆಸ್ಟ್ಗೆ, ಅವ್ರಿಗೆ ಈ ರಿದಮ್ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ಅವರು ಹಾಗೆ ತುಂಬ ಎಲ್ಲರ ಥರ ಹಲವರಂತೆ ಅವರು ಕೂಡ ಬ್ಯುಸಿ ಇದೆಯಲ್ಲ, ನಾವು ಬ್ಯುಸಿ ಅಂತ ಇದರಲ್ಲಿ ಕಾರ್ಯನಿರತತೆ ಬಿಸಿನೆಸ್ನಲ್ಲಿ ಸಿಕ್ಕಾಕ್ಕೊಂಡಿದ್ರು. ಹಾಗೆಯೇ ಫಾಸ್ಟಾಗಿ ಎಲ್ಲ ಮಾಡೋದು, ಹೆಚ್ಚು ಮಾಡೋದು, ಯಾವಾಗ್ಲೂ ಒಂದು ಕೆಲಸ ಆದ ತಕ್ಷಣ ನೆಕ್ಸ್ಟ್ ಏನು ಅಂತ, ನೆಕ್ಸ್ಟ್ ಮುಂದಿನ ಮೈಲ್ ಸ್ಟೋನ್ ಏನು, ನೆಕ್ಸ್ಟ್ ಮೈಲಿಗಲ್ಲು ಏನು ಅನ್ನೋದು ಅದ್ರ ಹಿಂದೆ ಬೆನ್ನಟ್ಟೋದು. ಸೊ ಕೊನೆಗೆ ಇದೆಲ್ಲ ಮಾಡ್ತಾಯಿದ್ರು. ಕೊನೆಗೆ ಅವರು ದೇಹ ಅದು ತುಂಬಾ ಸುಸ್ತಾಗ್ಬಿಟ್ಟು ಆಗೋದಿಲ್ಲ ನನ್ನ ಕೈಲಿ ಅಂತಂದು ಅದು ಹೇಳೋಕ್ಕೆ ಶುರು ಮಾಡ್ತಂತೆ. ಹಾಗೆ ಅವರ ಸಂಬಂಧಗಳು ಅಫೆಕ್ಟ್ ಆಗ್ಲಿಕ್ಕೆ ಶುರು ಆಯಿತು. ಹಾಗೆ ಅವರು ಒಮ್ಮೆ ಕೆಲಸ ಮಾಡಬೇಕಾಗಿದ್ದಾಗ ಒಂದು ಸಂತೋಷ ಸಿಗ್ತಾಯಿತ್ತು, ಅದೀಗ ಅಸಮಾಧಾನ ಆಗಕ್ಕೆ ಶುರು ಆಯಿತು. ಹೀಗೆ ಇದೆಲ್ಲ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸಿಂದ ಅವರು ಕೊನೆಗೆ ಏನು ಸತ್ಯ ಕಂಡುಕೊಂಡ್ರು. ಸೊ ಇದರಿಂದ ಎಲ್ಲ ಹೇಗೆ ಅವರು ಪೀಸ್ಫುಲ್ಲಾಗಿ ನಾನು ಜೀವನ ಇದು ಮಾಡಬಹುದು ಅನ್ನೋದನ್ನು ನಾನು ಕಂಡುಕೊಂಡೆ ಅನ್ನೋದನ್ನು ಅವರು ಇಲ್ಲಿ ಹೇಳ್ತಾರೆ ಈ ಬುಕ್ಕಲ್ಲಿ. ಅದು ನಾವು ಇನ್ನೊಂದೇನಂತ ಹೇಳಿದ್ರೆ, ಇದು ಹಾಗೆ ಕಂಟಿನ್ಯೂಸ್ ಈ ಥರ ಎಲ್ಲ ಮಾಡ್ತಾಯಿದ್ರೆ ನಮಗೆ ನಮ್ನೆಸ್ ಅಂತ ಹೇಳಿದ್ರೆ, ಇದು ಏನೂ ಆಗ್ದಲೇ ಇರೋ ಒಂದು ಪರಿಸ್ಥಿತಿ ಇರುತ್ತಲ್ಲ, ಏನೂ ಗೊತ್ತೇ ಆಗೋಲ್ಲ, ಆ ಥರದಕ್ಕೆ ನಾವು ನಮ್ಮನ್ನು ನಾವು ತಳ್ಕೊಳ್ತೀವಿ. ಸೊ ಅದನ್ನು ನಮ್ನೆಸ್ ಇದೆಯಲ್ಲ, ಅದನ್ನು ನಾವು ಯಶಸ್ಸು ಅನ್ಕೋತೀವಿ. ಸೊ ಇದನ್ನೆಲ್ಲ ಅವರು ತಿಳಿಸ್ಕೊಡ್ತಾರೆ ಇದರಲ್ಲಿ.
ಸೊ ಬರ್ನ್ಔಟ್ ಒಂದು ಕಲ್ಚರ್ ಇದೆ. ಏನಂತ ಹೇಳಿದ್ರೆ ಆ ಕಲ್ಚರ್ನಲ್ಲಿ ಏನಂತ ಹೇಳಿದ್ರೆ ಇದು ಬರ್ನ್ಔಟ್ ಇದೆಯಲ್ಲ ಅದನ್ನು ಹೊಗಳ್ತಾರೆ. ಹಾಗೆ ನಾವು ರೆಸ್ಟ್ ತಗೊಳ್ಳೋದು, ವಿಶ್ರಾಂತಿ ತಗೊಳ್ಳೋದು, ಓಹೋ ಶೇಮ್ಫುಲ್, ಅದು ತುಂಬ ಅವಮಾನ ಆಗುವಂಥದ್ದು, ಏನಿದು ಹಾಗೆ ಸುಮ್ಮನೆ ಇದು ಮಾಡ್ತಾ ಇದ್ದೀರಾ, ವಿಶ್ರಾಂತಿ ತಗೋತೀರಾ ಅನ್ನೋದನ್ನು ಹೀಯಾಳಿಸೋ ಥರನೂ ಇದೆ. ಕೆಲವು ಕಡೆ ಅದನ್ನು ಮಾಡ್ತಾರೆ. ಸೊ ಅದ್ರ ಬಗ್ಗೆನೂ ಅವರು ಹೇಳ್ತಾರೆ. ಈ ಪುಸ್ತಕ ಬರೀ ಬ್ಯುಸಿನೆಸ್ಸು, ತುಂಬ ಬ್ಯುಸಿಯಾಗಿ ಗಡಿಬಿಡಿಯಾಗಿರೋ ಜೀವನದ ಬಗ್ಗೆ ಅಷ್ಟೇ ವಿಮರ್ಶೆ ಅಲ್ಲ. ಇದು ಈ ಪ್ರೊಡಕ್ಟಿವ್ ಅನ್ನೋ ಹೆಸರಲ್ಲಿ ನಾವು ಎಷ್ಟೊಂದು ಕಳ್ಕೊತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತುಂಬ ಡೀಪಾಗಿ, ಆಳವಾಗಿ, ಹಾಗೆಯೇ ಅವರು ವೈಯಕ್ತಿಕವಾಗಿ ಅನುಭವ ಆಗಿರೋ ನೋವಿನ ಅವರು ಒಂದು ಹೇಗೆ ಜಾಗೃತಿ ಆಗಿದೆ, ಅವೇಕನ್ ಆಗಿದೆ, ಅವ್ರಿಗೆ ಹೇಗೆ ರಿಯಲೈಸೇಷನ್ ಆಯಿತು ಅನ್ನೋದ್ರ ಬಗ್ಗೆನೂ ಅವರು ತಿಳಿಸ್ಕೊಡ್ತಾರೆ. ಹಾಗೆಯೇ ಇದರಲ್ಲಿ ಅರ್ಥಪೂರ್ಣ ಕನೆಕ್ಷನ್ಸು, ಈ ಸಂಪರ್ಕ ಏನಿದೆ, ಹಾಗೆ ನಮ್ಮ ಪೀಸ್ಫುಲ್ ಲೈಫ್, ಶಾಂತಿಯುತ ಜೀವನಕ್ಕೆ ಈಗ ನಾವು ಮರಳೋದಕ್ಕೆ, ಶಾಂತಿಯುತ ಜೀವನ ಮಾಡೋದಕ್ಕೆ, ವಾಪಸ್ಸು ರಿಟರ್ನ್ ಆಗಲಿಕ್ಕೆ ಹೇಗೆ ಈಗಲೂ ನಾವು ಮಾಡ್ಬೋದು, ಈಗಲೂ ನಾವು ಆಶಾದಾಯಕ ಆಗಿದೆ, ಅದು ಹೋಪ್ಫುಲ್ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ತಿಳಿಸ್ಕೊಡ್ತಾರೆ. ಸೊ ಈ ಎಪಿಸೋಡಲ್ಲಿ ನಾನು ಈ ಡೂ ನಥಿಂಗ್ ಅಂದರೆ ಏನು ಮಾಡಬೇಡಿ ಅಂತ, ಅಂದರೆ ರಫ್ ಆಗಿ ನಾನು ಟ್ರಾನ್ಸ್ಲೇಟ್ ಮಾಡಿದ್ರೆ, ಡೂ ನಥಿಂಗ್ ಅನ್ನೋ ಪುಸ್ತಕದ 5 ಆಳವಾದ ಒಳನೋಟಗಳು, ಅಂದರೆ ಪ್ರೊಫೌಂಡ್ ಇನ್ಸೈಟ್ಸಿಂದ ಅದ್ರ ಬಗ್ಗೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ. ಸೊ ಮೊದಲನೇದು ಇದು ಏನಂತ ಹೇಳಿದ್ರೆ, ಇನ್ಸೈಟ್ ಏನಂದರೆ, ಈ ಬ್ಯುಸಿ ಅಂತ ಹೇಳ್ತೀವಲ್ಲ, ಅದೇನು ಗೌರವದ ಚಿಹ್ನೆ ಇಲ್ಲ. ಬ್ಯುಸಿ ಅನ್ನೋದು, ಬ್ಯುಸಿ ಆಗಿರೋದು ಅಥವಾ ತುಂಬ ಮುಖ್ಯ, ತುಂಬ ವ್ಯಾಲ್ಯೂಯಬಲ್, ಅದು ಮೌಲ್ಯವಾಗಿದೆ ಅನ್ನೋದು ಅದು ತುಂಬಾ ಕಲ್ಪನೆ, ಅದು ಬರೀ ಕಲ್ಪನೆ. ಸೊ ಅದ್ರ ಬಗ್ಗೆ ಹೇಳ್ತಾರೆ ಅವರು. ನಮ್ಮಲ್ಲಿ ಅನೇಕರು ಕಾರ್ಯನಿರತ ಮತ್ತು ವೇಳಾಪಟ್ಟಿಗಳು, ಅಂದರೆ ಟು ಡೂ ಲಿಸ್ಟು ಮತ್ತು ಇವೆಲ್ಲ ಏನಿದೆ, ನಾವು ತುಂಬಾ ಬ್ಯುಸಿ ಆಗಿರೋದು, ಅದೆಲ್ಲ ಏನಕ್ಕೆ ಈಕ್ವೇಟ್ ಮಾಡ್ತಾರೆ ಅಂದರೆ, ಹಾಗೆಲ್ಲ ಇದ್ದರೆ ಅದು ಯಶಸ್ಸು, ಸಕ್ಸಸ್ಫುಲ್ ಆಗಿರೋರಿಗೆ ಇದೆಲ್ಲ ಇರುತ್ತೆ. ಟು ಡೂ ಲಿಸ್ಟ್ ಇರುತ್ತೆ, ಪ್ಲ್ಯಾನರ್ಸು ಇದೆಲ್ಲ ಮಾಡ್ಕೋತಾರೆ, ಟೈಮ್ ಟೇಬಲ್ಸ್ ಇರುತ್ತೆ. ಆದರೆ ಈ ಮನಸ್ಥಿತಿ ಏನಿದೆಯಾ, ಇದು ಇತ್ತೀಚಿನ ಸಾಮಾಜಿಕ ಬದಲಾವಣೆಯಾಗಿದೆ ಮತ್ತು ತುಂಬ ಹಾನಿಕರ, ಡೇಂಜರ್ ಕೂಡ ಇದು. ಸೊ ಅನ್ನೋದ್ರ ಬಗ್ಗೆನೂ ಅವರು ತಿಳಿಸ್ಕೊಡ್ತಾರೆ. ಸೊ ಹಿಸ್ಟಾರಿಕಲ್ಲಾಗಿ ಹೇಳೋದಾದರೆ, ಐತಿಹಾಸಿಕವಾಗಿ ವಿರಾಮ ಇದೆಯಲ್ಲ, ವಿರಾಮ ಮಾಡೋದು ಶ್ರೀಮಂತಿಕೆಯ ಸಂಕೇತ ಆಗಿತ್ತು. ಅದು ತುಂಬ ಶ್ರೀಮಂತರಿರೋರಷ್ಟೇ ತುಂಬ ಲೀಜರಾಗಿ ರಿಲ್ಯಾಕ್ಸ್ ಮಾಡ್ತಾರೆ ಅನ್ನೋ ಒಂದು ಇದು ಇತ್ತು. ಇಂದು ಅದು ಈಗಿನ ಕಾಲದಲ್ಲಿ ಅದು ತದ್ವಿರುದ್ಧವಾಗಿದೆ. ಈಗ ಕ್ಯಾಪಿಟಲಿಸಮ್, ಇಂಡಸ್ಟ್ರಿಯಲಿಸಮ್ ಏನೋ ಅಂದರೆ ಕೈಗಾರೀಕರಣ, ಬಂಡವಾಳಶಾಹಿಗಳದ್ದು ಇದೆಲ್ಲ ಶುರು ಆಗಿಬಿಟ್ಟು ಏನಾಗ್ತಾಯಿದೆ, ರೀಪ್ರೋಗ್ರಾಮ್ ಆಗಿದೆ. ಇದೆಲ್ಲ ಏನಾಗ್ಬಿಟ್ಟಿದೆ ಅಂದರೆ, ನಾವು ತುಂಬ ಬ್ಯುಸಿ ಇರೋದು ಅದನ್ನು ಎಲ್ಲಿಗೆ ಕನೆಕ್ಟ್ ಮಾಡಿದ್ದಾರೆ ಅಂದರೆ ಪ್ರೊಡಕ್ಟಿವಿಟಿಗೆ ಕನೆಕ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಸೆಲ್ಫ್ ವರ್ತ್ ಏನಿದೆ, ಸೆನ್ಸ್ ಆಫ್ ಸೆಲ್ಫ್ ವರ್ತ್ ಅಂತ ಹೇಳ್ತೀವಿ, ನಮಗೆ ನಾವು ಮೌಲ್ಯ ಕೊಡ್ತೀವ, ಸ್ವತಃ ಮೌಲ್ಯ ಕೊಡ್ತೀವಲ್ಲ, ಅದು ನಾವೇನು ನಮ್ಮದು ಔಟ್ಪುಟ್, ಈಗ ಮೆಷಿನ್ ಥರ ನಮ್ಮ ಔಟ್ಪುಟ್ ಏನು, ನಾವೇನು ಹೊರಗೆ ಹಾಕ್ತೀವಿ, ನಾವೇನು ಮಾಡ್ತೀವಿ, ಅದಕ್ಕೆ ಅವರು ಈಕ್ವೇಟ್ ಮಾಡಿ ಸಮಾಜದಲ್ಲಿ ಹಾಗೆ ಆ ಥರ ಮಾಡಿದ್ದಾರೆ. ಇದರಿಂದ ಏನು ಫಲಿತಾಂಶ ಆಗುತ್ತೆ ಅಂದರೆ, ಟಾಕ್ಸಿಕ್ ಪ್ರೊಡಕ್ಟಿವಿಟಿ ಲೂಪ್ ಅಂತ ಏನು ಹೇಳ್ತೀವಿ, ಅದು ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂದರೆ ಒಂದು ವಿಷಯುಕ್ತವಾದ ಒಂದು ಇದು ಉತ್ಪಾದನೆ, ಅದ್ರದ್ದು ಲೂಪು. ಸೊ ಇದು ಏನಂತ ಹೇಳಿದ್ರೆ, ಇದು ಪ್ರೊಡಕ್ಟಿವಿಟಿ ಲೂಪ್ ಏನು ಟಾಕ್ಸಿಕ್ ಆಗಿದೆ, ಇದು ಏನಂತ ಹೇಳಿದ್ರೆ, ಕಾನ್ಸ್ಟೆಂಟಾಗಿ ಕೆಲಸ ಮಾಡ್ತಾನೇ ಇರೋದು, ಕಾನ್ಸ್ಟೆಂಟಾಗಿ ಆ್ಯಕ್ಟಿವಿಟಿ ಇರಬೇಕು, ಅದನ್ನೇ ಅವರು ಪ್ರೊಡಕ್ಟಿವಿಟಿ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ. ಅದು ಟಾಕ್ಸಿಕ್ ಆಗಿಬಿಟ್ಟಿದೆ, ಅದರಿಂದ ನಮಗೆ ತುಂಬಾ ಹಾನಿ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳ್ತಾರೆ ಅಂದರೆ, ಹ್ಯಾಡ್ಲಿ ಅವರು, ನಾವು ಇದನ್ನು ರಿಫ್ಲೆಕ್ಟ್ ಮಾಡಬೇಕು. ನಾವು ನಿಜವಾಗ್ಲೂ ಏನಾದರೂ ನಮಗೆ ಹೆಲ್ಪ್ ಆಗೋವಂಥದ್ದು, ನಮಗೇನಾದರೂ ವ್ಯಾಲ್ಯೂ ಆ್ಯಡ್ ಮಾಡೋವಂಥದ್ದು ಏನಾದರೂ ಮಾಡ್ತಾ ಇದ್ದೀವ, ಅಥವಾ ಸುಮ್ಮನೆ ನಾವು ಬ್ಯುಸಿ ಅಂತಂದು ಏನೋ ಒಂದು ಮಾಡ್ತಾನೇ ಇರ್ತೀವಿ, ಕೆಲಸ ಆ ಥರ ಮಾಡ್ತಾನೇ ಇದ್ದೀವ, ನಿಜವಾಗ್ಲೂ ಮುಖ್ಯವಾದ ರೀತಿಲಿ ನಾವು ಬಳಸ್ತಾ ಇದ್ದೀವ ನಮ್ಮ ಸಮಯನ ಅಂತ ಎಲ್ಲ, ಹಾಗೆ ನಮ್ಮ ಸಮಯ ಮಹತ್ವದಾಗಿ ಇದೆಯಾ, ಅವನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗಿರೋ ಸಮಯ ಬಂದಿದೆ. ನೀವು ಖಂಡಿತ ಕೂತ್ಕೊಂಡು ಯೋಚನೆ ಮಾಡಿ ಅಂತ ಹೇಳ್ತಾರೆ. ಸೊ 2ನೇ ಪಾಯಿಂಟ್ ಏನಂತ ಹೇಳಿದ್ರೆ, ನಾವು ವಿಶ್ರಾಂತಿಯ ಈ ಲಯ ಇರುತ್ತಲ್ಲ, ಅದನ್ನು ನಾವು ಕಲ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ರಿದಮ್,
ಈಗ ರೆಸ್ಟ್ ಮಾಡೋದಕ್ಕೂ ರಿದಮ್. ಈಗ ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗ್ತಾನೆ ಅಲ್ವಾ, ಹಾಗೆಯೇ ಮುಳುಗಿದ ಮೇಲೆ ನಾವು ರೆಸ್ಟ್ ತೊಗೋಬೇಕು. ಅದೆಲ್ಲ ಕಳೆದೋಗ್ಬಿಟ್ಟಿದೆ. ಯಾಕೆ? ಬ್ಲರ್ ಆಗಿದೆ ಲೈನು. ಏನಕ್ಕೆ ಅಂತೇಳಿದ್ರೆ ಈಗ ಟೆಕ್ನಾಲಜಿ ಎಲ್ಲ ಎಷ್ಟೊಂದು ಇದಾಗಿದೆ ಅಂತಂದರೆ, ಡೆವಲಪ್ ಆಗಿದೆ ಅಂದರೆ ನಮಗೆ ಈಗ ಡೇ ಮತ್ತು ದಿನ ಮತ್ತು ರಾತ್ರಿ ಮಧ್ಯೆ ಇದೇ ಗೊತ್ತಾಗ್ತಾ ಇಲ್ಲ, ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ. ಬಯಾಲಜಿಕಲ್ಲಾಗಿ ನಮ್ಮದೇನು ವಯರ್ ಆಗಿದೆ ರಿದಮ್ಮು, ಅದು ನಾವು ಇದನ್ನು ಪಾಲಿಸ್ತಾನೆ ಇಲ್ಲ. ಈಗ ಜೈವಿಕವಾಗಿ ಲಯ ಒಂದಿರುತ್ತೆ, ಈ ಯಾವಾಗ ಎದ್ದೇಳಬೇಕು, ಯಾವಾಗ ಮಲಗಬೇಕು ಅನ್ನೋದಿಲ್ಲ, ಅದನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡ್ತಾಯಿದ್ದೀವಿ, ಇಗ್ನೋರ್ ಮಾಡ್ತಿದ್ದೀವಿ. ಅಂದರೆ ಎಷ್ಟರ ಮಟ್ಟಿಗೆ ನಾವು ಬ್ರೇಕ್ ತೊಗೊಳ್ದಲೇ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಅದು ಅಫೆಕ್ಟ್ ಆಗ್ತಾಯಿದೆ. ಹಾಗೆಯೇ ಸೈಂಟಿಫಿಕ್ ರಿಸರ್ಚ್ ಬಗ್ಗೆ ಕೂಡ ಹೇಳ್ತಾರೆ. ಸೊ ಕ್ರಾನಿಕ್ ಓವರ್ ವರ್ಕ್ ಅಂತ ಹೇಳಿದ್ರೆ, ನೀವು ಕಂಟಿನ್ಯೂಸ್ ಆಗಿ ತುಂಬಾ ಕೆಲಸ ಮಾಡ್ತಾನೇ ಇದ್ದರೆ ಅದರಿಂದ ಪ್ರೊಡಕ್ಟಿವಿಟಿ ಆ್ಯಕ್ಚುಲಾಗಿ ಕಮ್ಮಿ ಆಗುತ್ತೆ. ಹಾಗೆಯೇ ನಮ್ಮ ಸೃಜನಶೀಲತೆ ಕೂಡ, ಕ್ರಿಯೇಟಿವಿಟಿ ಕೂಡ ನಮಗೆ ಕಮ್ಮಿ ಆಗುತ್ತೆ. ಅದು ಮತ್ತು ನಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಕೂಡ ನಮಗೆ ಹಾರ್ಮ್ ಮಾಡುತ್ತೆ, ಅದಕ್ಕೆ ಹಾನಿ ಮಾಡುತ್ತೆ. ಇದಕ್ಕೆಲ್ಲ ವೈಜ್ಞಾನಿಕ ಸಂಶೋಧನೆ ಮಾಡಿದ್ದಾರೆ, ಅದಕ್ಕೆ ತೋರಿಸೋದಕ್ಕೆ ಎವಿಡೆನ್ಸ್ ಕೂಡ ಇದೆ. ಅದಕ್ಕೋಸ್ಕರ ನಾವೇನು ಮಾಡ್ದಲೇ ಮಧ್ಯೆ ಮಧ್ಯೆ ರೆಸ್ಟ್ ತೊಗೊಂಡ್ವಿ ಅಂದರೆ ಅದೇನು ಲೇಝಿ ಅಲ್ಲ, ಅದು ಸೋಮಾರಿತನ ಅಲ್ಲ, ಅದು ಉತ್ತಮವಾಗಿ ಕಾರ್ಯನಿರ್ವಹಿಸುವ ಜೀವನಕ್ಕೆ ಅಗತ್ಯವಾದ ಒಂದು ಇದು ಅವಶ್ಯಕತೆಯಾಗಿದೆ. ಇದರಿಂದ ನಮಗೆ ವಾಪಸ್ ಮತ್ತೆ ಅದು ರೆಸ್ಟ್ ಇದೆಯಲ್ಲ, ಅದು ನಾವು ವಿಶ್ರಾಂತಿ ತೊಗೊಳ್ಳೋದನ್ನು ವಾಪಸ್ಸು ನಾವು ತಗೊಳ್ಳೋ ನಮ್ಮ ಕಂಟ್ರೋಲಿಗೆ ತಗೊಳ್ಳೋ ಥರ ಆಗುತ್ತೆ. ಹಾಗೆ ಅದರಿಂದ ಹೀಲಿಂಗ್ ಕೂಡ ಆಗುತ್ತೆ, ಗುಣಪಡಿಸೋದು. ಅಂದರೆ ನಮಗೆ ಹೀಲಿಂಗ್ ಕೂಡ ಬೇಕು ಅಲ್ವಾ. ಅದೆಲ್ಲ ಯಾವಾಗ ಆಗುತ್ತೆ? ಹೀಲಿಂಗ್ ಯಾವಾಗ ಆಗುತ್ತೆ ಅಂದರೆ ನಾವು ರೆಸ್ಟ್ ತೊಗೊಂಡಾಗ, ಎಸ್ಪೆಷಲಿ ನಾವು ನಿದ್ದೆ ಸಂಪೂರ್ಣವಾಗಿ ನಮ್ಗೆ ಎಷ್ಟು ಬೇಕು, 7 ಗಂಟೆ ನಿದ್ದೆನೋ 8 ಗಂಟೆ ನಿದ್ದೆನೋ ಅದು ಆದಾಗನೇ ಚೆನ್ನಾಗಿ ನಿದ್ದೆಯಲ್ಲಿ ನಮಗೆ ಹೀಲಿಂಗ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ನಾವು ಏನೂ ಮಾಡ್ದಲೇ ಇರೋದು ತುಂಬ ಮುಖ್ಯವಾಗುತ್ತೆ. ಸೊ ಮೂರನೇದು ಏನಂತ ಹೇಳಿದ್ರೆ, ಈ ಟೆಕ್ನಾಲಜಿ ಏನಿದೆ ಕನೆಕ್ಷನ್ಗೆ ಪ್ರಾಮಿಸ್ ಮಾಡುತ್ತೆ, ಬಟ್ ಅದು ಆ್ಯಕ್ಚುಲಾಗಿ ಕನೆಕ್ಷನ್ ಕೊಡಲ್ಲ, ಕನೆಕ್ಷನ್ ಸಿಕ್ಕಲ್ಲ ನಮಗೆ ಟೆಕ್ನಾಲಜಿಯಿಂದ, ಅದು ಡಿಸ್ಟ್ರ್ಯಾಕ್ಷನ್ ಕೊಡುತ್ತೆ ಅಂತ. ಸೊ ತಂತ್ರಜ್ಞಾನ ಏನುತ್ತೆ ನಮಗೆ ಕನೆಕ್ಷನ್ಸ್ನ ಭರವಸೆ ಕೊಡುತ್ತೆ, ಆದರೆ ಅದರಿಂದ ನಾವು ಡಿಸ್ಟ್ರ್ಯಾಕ್ಷನ್ ಸಿಕ್ಕುತ್ತೆ ನಮಗೆ. ಹಿಂದಿಗಿಂತಲೂ ಹೆಚ್ಚು ಸಂಪರ್ಕ ಇದೆ ಈಗ. ಏನಕ್ಕಂದರೆ ಟೆಕ್ನಾಲಜಿ ಮೂಲಕ ನಾವು ಎಷ್ಟು ಮೈಲಿ ದೂರ ಇರೋದ್ರ ಬಗ್ಗೆ ಎಲ್ಲ ನೆಟ್ವರ್ಕಿಂಗ್ ಮಾಡ್ಬೋದು, ಅವ್ರ ಜೊತೆ ಕನೆಕ್ಟ್ ಆಗ್ಬೋದು, ಸೋಷಿಯಲ್ ಮೀಡಿಯಾದಿಂದ ಆಗಲಿ, ಫೋನ್ ಮೂಲಕ ಆಗಲಿ, ಹಾಗೆ ವಿಡಿಯೋ ಕಾಲ್ಸ್ ಮೂಲಕ ಕೂಡ ನಾವು ಕನೆಕ್ಟ್ ಆಗ್ಬೋದು. ಬಟ್ ಅದರಿಂದ ನಾವು ಡಿಸ್ಟ್ರ್ಯಾಕ್ಟ್ ಆಗ್ತಾಯಿದ್ದೀವಿ. ಸೊ ಮುಂಚೆ ನಾವು ಅಂದ್ಕೊಳ್ಳೋದು ಏನಂತ ಹೇಳಿದ್ರೆ, ಅದು ತುಂಬಾ ಕನ್ಸೆಪ್ಷನ್. ಈ ಟೆಕ್ನಾಲಜಿಯಿಂದ ನಮಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ಳೋದು ಮಿಸ್ಲೀಡಿಂಗ್. ಬಟ್ ನಾವು ಏನಾಗ್ತಾಯಿದ್ದೀವಿ ಅಂದರೆ ಜಾಸ್ತಿ ಹೆಚ್ಚು ಜನಗಳ ಜೊತೆ ಕನೆಕ್ಷನ್ ಮಾಡ್ಕೋತಾ ಇದ್ದೀವಿ ಅಂದರೂ ಕೂಡ ಅದು ನಮಗೆ ಒಂದು ಲೋನ್ಲಿನೆಸ್, ಒಂಟಿತನ ಅನುಭವಿಸ್ತಾ ಇದ್ದೀವಿ. ಇದು ಒಂದು ವರದಿ ಕೂಡ ಇದೆ, ಅದ್ರ ಬಗ್ಗೆನೂ ಹೇಳ್ತಾರೆ. ಸೊ ರಿಪೋರ್ಟ್ ಮಾಡಿದೆ ಏನಂತ ಹೇಳಿದ್ರೆ ಆ ಆರ್ಟಿಕಲಲ್ಲಿ, ಈಗ ಮುಂಚಿಗಿನ್ನ ಜಾಸ್ತಿ ಒಂಟಿತನ ಅನುಭವಿಸ್ತಾ ಇದ್ದಾರೆ. ಈ ಟೆಕ್ನಾಲಜಿ ಡಿವೈಸಸ್ ನಮಗೆ ಸಹಾಯ ಮಾಡುತ್ತಿದ್ದರೂ ಕೂಡ ನಿಜವಾದ ಸಂಪರ್ಕ ನಮಗೆ ಬೇಕಾದ ಸಮಯಕ್ಕೆ ಬೇಕಾಗಿರೋ ಇದಕ್ಕೆ ಅದು ಸಿಗ್ತಾ ಇಲ್ಲ, ನಮಗೆ ಡ್ರೈನ್ ಆಗ್ತಾಯಿದೆ, ಸೋಷಿಯಲ್ ಎಂಗೇಜ್ಮೆಂಟ್ ಆಗ್ತಾಯಿಲ್ಲ. ಹಾಗೆಯೇ ನಾವು ನಮ್ಮ ಡಿಜಿಟಲ್ ಹ್ಯಾಬಿಟ್ಸ್ ಏನಂತ ಅಂದರೆ, ನಾವು ಡಿಜಿಟಲ್ ಡಿವೈಸಸ್, ಮೊಬೈಲ್ಸ್ ಇರ್ಬೋದು, ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸ್ ಏನೇ ಇರ್ಬೋದು, ಅದನ್ನು ಯೂಸ್ ಮಾಡೋದನ್ನು ನಾವು ಇನ್ನೊಂದು ಸಲ ಇವ್ಯಾಲ್ಯೂಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದು ಇಂಟೆನ್ಷನಲ್ ಆಗಿ, ಅಂದರೆ ನಾವು ತುಂಬಾ ಯೋಚನೆ ಮಾಡಿ ಕಾನ್ಷಿಯಸ್ ಆಗಿ ಉಪಯೋಗಿಸ್ಬೇಕು. ಅನ್ಕಾನ್ಷಿಯಸ್ ಆಗಿ ಅದರ ಗುಲಾಮರಾಗೋದು ಸರಿಯಲ್ಲ. ಸೊ ನಾವು ಯೋಚನೆ ಮಾಡಿ ಕೇಳ್ಕೋಬೇಕು, ನಾನು ಈಗ ಇದನ್ನು ಮಾಡ್ತಾಯಿದ್ದೀನಿ, ಎಂಗೇಜ್ ಆಗ್ತಾಯಿದ್ದೀನಿ, ಇದು ನಾನು ಸರಿಯಾದ ಇದು ಚೂಸ್ ಮಾಡ್ಕೋತಾ ಇದ್ದೀನಾ? ಸೊ ಇದು ಹ್ಯಾಬಿಟ್ಟು ಅಡಿಕ್ಷನ್ ಆಗಿ ಇದು ಚೇಂಜ್ ಆಗ್ತಾ ಇಲ್ಲ ತಾನೇ. ಸೊ ಇವನ್ನೆಲ್ಲ ಕೇಳ್ಕೋಬೇಕಾಗುತ್ತೆ. ನಮಗೆ ನಾವು ಅದನ್ನು ಕ್ವಶನ್ ಮಾಡಿ ನಾವು ಸರಿ ಮಾಡ್ಕೋಬೇಕು. ಸೊ ಅದನ್ನು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ನಾಲ್ಕನೇದು ಏನಂತ ಹೇಳಿದ್ರೆ, ಎಫಿಷಿಯನ್ಸಿ ಅನ್ನೋದೇನಿದೆ ಅದು ಒಂದು ಫಾಲ್ಸ್ ಗಾಡ್, ಅಂದರೆ ಸುಳ್ಳು ದೇವರಾಗಿ ಮಾರ್ಪಟ್ಟಿದೆ. ನಾವು ಜೀವನನ ಹ್ಯಾಕ್ ಮಾಡೋದು, ಪ್ರತಿಯೊಂದು ಕೆಲಸನೂ ಸುಗಮ ಆಗೋದಕ್ಕೆ ಮತ್ತು ಹವ್ಯಾಸನ ಗಡಿಬಿಡಿಯಾಗಿ ಕನ್ವರ್ಟ್ ಮಾಡೋದಕ್ಕೆ. ಸೊ ಅದೇನಿದೆ ಹವ್ಯಾಸಗಳು ಏನಾಗ್ಬಿಟ್ಟಿದೆ, ಅದು ತುಂಬಾ ಇದು ಥರ ಗೀಳ್ ಥರ ಆಗ್ಬಿಡ್ತಾ ಇದೆ. ಹ್ಯಾಬಿಟ್ಸ್ ಆಗಿ ಉಳ್ಕೊಂಡಿಲ್ಲ, ಹಾಬೀಸ್ ಆಗಿ ಉಳ್ಕೊಂಡಿಲ್ಲ, ಅದು ಗೀಳಾಗಿದೆ, ಅಡಿಕ್ಷನ್ ಥರ ಆಗ್ತಾಯಿದೆ. ಹಾಗೆಯೇ ನಮ್ಮ ಏನು ಎಫಿಷಿಯನ್ಸಿ ಇದೆಯಲ್ಲ,
ಸೊ ಅದು ಎಫಿಷಿಯನ್ಸಿ ಅನ್ನೋ ಇದರಿಂದ ಹಿಂದೆ ಓಡಿ ಓಡಿ ನಮ್ಮದು ಆ್ಯಕ್ಚುಲಿ ಒಂದು ರಿಚ್ನೆಸ್ ಏನಿದೆ, ಜೀವನದ ಒಂದು ಶ್ರೀಮಂತಿಕೆ ಏನಿದೆ ಅದು ಕಳ್ಕೊತಾ ಇದ್ದೀವಿ ಅಂತ ಅವರು ಹೇಳ್ತಾರೆ, ಆಥರ್ ಹೇಳ್ತಾರೆ. ಸೊ ನಿಧಾನಕ್ಕೆ ಊಟ ಮಾಡೋದು, ಹಾಗೆಯೇ ಆರಾಮಾಗಿ ಮಧ್ಯಾಹ್ನ ಕಳೆಯೋದು, ರಿಲ್ಯಾಕ್ಸ್ ಆಗಿ, ಅನ್ಸ್ಟ್ರಕ್ಚರ್ಡ್ ಅಂತ ಹೇಳಿದ್ರೆ ಏನೂ ಪ್ಲ್ಯಾನ್ ಇಲ್ದಲೆ. ಈಗ ಎಲ್ಲ ಇಡೀ 24 ಗಂಟೆನೂ ಪ್ಲ್ಯಾನ್ ಮಾಡಬೇಕು ಅಂತಿಲ್ಲ, ಕೆಲವೊಂದು ಗಂಟೆಗಳನ್ನು ಪ್ಲ್ಯಾನ್ ಮಾಡ್ದಲೇ ಹಾಗೆ ಬಿಟ್ಟು ಹಾಗೆ ಅದು ಎಸ್ಪೆಷಲಿ ಮಧ್ಯಾಹ್ನ ಅದನ್ನು ತೊಗೋಬೋದು. ಹಾಗೆ ಏನು ಪ್ಲ್ಯಾನ್ ಮಾಡ್ದಲೆ, ಏನು ಸ್ಟ್ರಕ್ಚರ್ ಇಲ್ದಲೆ ಆರಾಮಾಗಿ ಅದನ್ನು ಅನುಭವಿಸೋದು, ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋದು. ಹಾಗೆಯೇ ಏನು ಪ್ಲ್ಯಾನ್ ಮಾಡ್ದಲೆ ಯಾರ್ದ್ರ ಜೊತೆಗೆ ಫೋನ್ ಮಾಡಿ ಮಾತಾಡೋದು, ಅದೇ ಹಾಗೆಯೇ ಮಾತಾಡ್ಕೊಳ್ಳೋದು. ಏನು ಅನ್ಪ್ರೊಡಕ್ಟಿವ್ ಅಂತ ನಾವೇನು ಅನ್ಕೋತೀವಿ ಟಾಸ್ಕ್ಗಳು ಅವನ್ನ ಮಾಡೋದು. ಸೊ ಹೀಗೆಲ್ಲ ಮಾಡೋದ್ರಿಂದ ನಮಗೆ ಒಂದು ಇದು ಸಿಕ್ಕುತ್ತೆ, ರಿಲ್ಯಾಕ್ಸೇಷನ್ ಸಿಕ್ಕುತ್ತೆ. ಹಾಗೆಯೇ ಕೆಲವೊಂದು ಮೀನಿಂಗ್ಫುಲ್ ಮೂಮೆಂಟ್ಸ್ ಕೂಡ ಅದು ನಮಗೆ ಕ್ರಿಯೇಟ್ ಮಾಡುತ್ತೆ. ಅದನ್ನೆಲ್ಲ ನಾವು ತುಂಬಾ ಮುಖ್ಯವಾಗಿರೋದು, ತುಂಬ ಇದು ಅರ್ಥಪೂರ್ಣವಾಗಿರೋ ಈ ಮೂಮೆಂಟ್ಸ್ ಏನಿದೆ ಅದನ್ನೆಲ್ಲ ನಾವು ಮೆಷರ್ ಮಾಡೋಕ್ಕಾಗೋದಿಲ್ಲ. ಸೊ ಇವೆಲ್ಲ ನಾವು ಕ್ರಿಯೇಟ್ ಮಾಡ್ಬೋದು ಇದರಿಂದ. ಸೊ 5ನೇದು ಪಾಯಿಂಟ್ ಏನಂತ ಹೇಳಿದ್ರೆ, ನಾವು ವ್ಯಾಲ್ಯೂ ಲೈಸ್ ಇನ್ ಬೀಯಿಂಗ್, ನಾಟ್ ಜಸ್ಟ್ ಡೂಯಿಂಗ್. ನಾವು ಹಾಗೆ ಇರೋದು, ನಾವೇನು ನಮ್ಮ ಏನು ಬೀಯಿಂಗ್ ಅಂತ ಹೇಳ್ತೀವೋ ಅದು ಮಾಡೋದ್ರಲ್ಲ, ಏನು ಹಾಗೇ ಇರೋದಿದೆಯಲ್ಲ, ನಮ್ಮ ಬೀಯಿಂಗ್ ಇದೆಯಲ್ಲ ಅದರಿಂದ ಕೊಡುತ್ತೆ, ಅದರಿಂದನೇ ಆಗೋದು ವ್ಯಾಲ್ಯೂ, ಅದರಿಂದ ಮೌಲ್ಯ ಬರುತ್ತೆ. ಸೊ ಇದು ರೀಡಿಸ್ಕವರ್ ಮಾಡಬೇಕು, ನಾವು ಏನು ಅನ್ನೋದನ್ನು ರೀಡಿಸ್ಕವರ್ ಮಾಡಬೇಕು ಅನ್ನೋದ್ರ ಕಡೆ ಜಾಸ್ತಿ ಒತ್ತು ಕೊಡುತ್ತದೆ ಈ ಪುಸ್ತಕ. ನಾವೇನು ಮಾಡುತ್ತೇವೆ ಅನ್ನೋದ್ರ ಮೇಲೆ ನಮ್ಮ ಬೆಲೆ ಅಲ್ಲ, ನಾವು ಯಾರು ಅನ್ನೋದನ್ನು ನಾವು ಮತ್ತೆ ಮರು ಶೋಧಿಸಬೇಕು. ಸೊ ಹಾಗೆಯೇ ಓದುಗರಿಗೆ ಏನು ಹೇಳ್ತಾರೆ, ಉದ್ಯೋಗ ಅಥವಾ ಇದನ್ನು ಸಪ್ರೇಟ್ ಮಾಡಬೇಕು. ನಮ್ಮ ಇದು ಇದೆಯಲ್ಲ, ಉದ್ಯೋಗ ಮತ್ತು ನಮ್ಮ ಪ್ರೊಡಕ್ಟಿವಿಟಿ ಇವೆರಡನ್ನೂ ಇದಾಗ್ಬಿಟ್ಟಿದೆ, ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಿದೆ, ಎಂಟ್ಯಾಂಗಲ್ ಆಗಿದೆ. ಅವನ್ನೆರಡು ಸಪ್ರೇಟ್ ಮಾಡಿ. ಹಾಗೆಯೇ ನಮಗೆ ನಾನು ಏನು ಮಾಡಿದೆ ಇವತ್ತು, ಏನು ಅಕಾಂಪ್ಲಿಷ್ ಮಾಡಿದೆ ಅಂತ ಅನ್ನೋದನ್ನು, ಆಮೇಲೆ ಅದನ್ನು ನಿಲ್ಲಿಸ್ಬಿಟ್ಟು ಅದ್ರ ಬದಲು ನನಗೆ ಹೇಗೆ ಅನ್ನಿಸ್ತಾ ಇದೆ, ಯಾವ ಥರ ಭಾವನೆ ಬರ್ತಾಯಿದೆ, ಎಲ್ಲಿ ನನ್ನ ಕನೆಕ್ಷನ್ಸ್ ಆಯಿತು, ಎಲ್ಲಿ ನಾನು ಸಂತೋಷನ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡೆ, ಈ ಥರ ಪ್ರಶ್ನೆಗಳನ್ನು ಕೇಳ್ಕೊಳ್ಳೋದನ್ನ ಶುರು ಮಾಡಿ. ಅದರಿಂದ ಏನಾಗುತ್ತೆ, ಈ ಆ್ಯಕ್ಚುಯಲ್ ಎಸೆನ್ಸ್ ಇದೆ, ಜೀವನದ ಸಾರ ಇದೆಯಲ್ಲ ಅದು ನಮಗೆ ಸಿಕ್ಕುತ್ತೆ. ಸೊ ಅದರಿಂದ ಇದು ಸುಮ್ಮನೆ ಸೋಮಾರಿತನದಿಂದ ಇರೋದಲ್ಲ ಅದು, ಬಟ್ ಇಂಟೆನ್ಷನಲ್ಲಾಗಿ ನಮಗೇನು ಬೇಕೋ ಅದನ್ನಷ್ಟೇ ಅದೇ ರೀತಿಯಲ್ಲೇ ನಾವು ಜೀವನ ಮಾಡೋದು. ಅದರಲ್ಲಿದೆ ಇದು ಡೂಯಿಂಗ್ ನಥಿಂಗಲ್ಲಿ ಅದರಲ್ಲಿದೆ. ನಾವು ಸುಮ್ಮನೆ ಅದು ಲೇಸಿಯಾಗಿ ಏನೂ ಮಾಡದಲೇ ಇರೋವಂಥದ್ದಲ್ಲ ಅದು. ಆ್ಯಕ್ಚುಲಾಗಿ ಡೂ ನಥಿಂಗ್ ಅಂತ ಹೇಳಿದ್ರೆ ಏನು ಮಾಡಬೇಡಿ ಅಂತಲ್ಲ, ಅದು ನಮಗೇನು ಮುಖ್ಯವೋ ಅದನ್ನು ಆರಾಮಾಗಿ ಮಾಡಬೇಕು. ಸೊ ನಾವು ಯಾವುದ್ರ ಬಗ್ಗೆ ಜಾಸ್ತಿ ಕೇರ್ ಮಾಡ್ತೀವಿ ಅವನ್ನಷ್ಟೇ ಮಾಡೋದಕ್ಕೆ ಗಮನ ಕೊಡಿ, ಫೋಕಸ್ ಮಾಡಿ. ಸೊ ಇದರರ್ಥ ಕಡಿಮೆ ವಿಷಯಗಳ ಬಗ್ಗೆ ಹೆಚ್ಚು ಆಳವಾಗಿ ಕಾಳಜಿ ವಹಿಸ್ಬೋದು. ಹಾಗೆಯೇ ಈ ಡೂ ನಥಿಂಗ್ ಇದೆ ಇನ್ವಿಟೇಷನ್ನು. ನಮ್ಮ ಈ ದಿನಗಳು ಈಗ ಇದು ಕಾನ್ಸ್ಟೆಂಟಾಗಿ ಶೌಟ್ ಮಾಡೋದು ಇದೆಲ್ಲ ಇರುತ್ತಲ್ಲ, ಅದಕ್ಕೆಲ್ಲನೂ ಡಿಟಾಕ್ಸ್ ಮಾಡಬೇಕು. ಅದರಿಂದ ಅಟೆನ್ಷನ್ ಬೇಕು ಅದಕ್ಕೆ ತುಂಬ ಜೋರಾಗಿ ಶೌಟ್ ಮಾಡೋದು ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿ ಹಾಕೋದಿರ್ಬೋದು, ಅದು ಆ್ಯಕ್ಚುಲಾಗಿ ಇದು ಮಾಡೋದಾಗಿರಬಹುದು. ಸೊ ಅದರಿಂದ ಏನಾಗುತ್ತೆ, ನಮಗೆ ಇದು ಒಂದು ಅಂಚಿಗೆ ತಳ್ತಾ ಇದೆ ಅಂತ. ನಮ್ಮ ಸಂಸ್ಕೃತಿ ಏನಿದೆ ಅದು ಟಾಕ್ಸಿಕ್ ಆಗ್ತಾ ಇದೆ, ವಿಷವಾಗಿ ಚೇಂಜ್ ಆಗ್ತಾ ಇದೆ ಅದು. ಸೊ ಸಮಯ, ಉಪಸ್ಥಿತಿ ಮತ್ತು ಸಂತೋಷನ ನಾವು ಮರಳಿ ಪಡೆಯೋದಕ್ಕೆ ಸೊ ಇದು ಪ್ರಾಕ್ಟಿಕಲ್ಲಾಗಿ ಹಾಗೆ ನಮ್ಮ ಇದರದ್ದು ಬ್ಲೂ ಪ್ರಿಂಟಾಗಿ ತೊಗೋಬೇಕು. ಇವ್ರು ಬರೆದಿರೋದು ಈ ಪುಸ್ತಕದಲ್ಲಿ ಏನು ಬರೆದಿದ್ದಾರೋ ಅದರಿಂದ ನಾನು ಅದೊಂದು ಬ್ಲೂ ಪ್ರಿಂಟ್ ಅಂದರೆ ಅದನ್ನೊಂದು ಡೈರೆಕ್ಷನು ನಕ್ಷೆಯಾಗಿ ತೊಗೊಂಡು, ಸೊ ಈಗ ಇದಕ್ಕೆ ಫಾಸ್ಟ್ ಪೇಸ್ಟ್ ಇದೆಯಲ್ಲ, ವೇಗವಾಗಿರೋ ಜೀವನಕ್ಕೆ ನಾವು ಅಡಿಕ್ಟ್ ಆಗ್ದಲೆ, ವ್ಯಸನಿ ಆಗ್ದಲೆ ನಿಧಾನವಾಗಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮಾಡಿದ್ರೂ ಕೂಡ ನಮಗೆ ಪ್ರೊಡಕ್ಟಿವಿಟಿ ಸಿಕ್ಕುತ್ತೆ. ಅದರಿಂದನೂ ಪ್ರೊಡಕ್ಟಿವ್ ಆಗಿ ನಾವು ಕೆಲಸ ಮಾಡ್ಬೋದು ಅನ್ನೋದೊಂದು ರಿಮೈಂಡರ್ ಸಿಕ್ಕುತ್ತೆ ಈ ಪುಸ್ತಕದಲ್ಲಿ ರಿಮೈಂಡರ್ ಆಗಿದೆ. ಸೊ ಹೀಗಾಗಿ ನಾವು ಏನು ಬೇಕೋ ಅದನ್ನಷ್ಟೇ
ತುಂಬ ಕಾನ್ಷಿಯಸ್ ಆಗಿ ಇಂಟೆನ್ಷನಲ್ ಆಗಿ ಮೈಂಡ್ಫುಲ್ಲಾಗಿ ನಾವು ಮಾಡಬೇಕು. ಹಾಗೆಯೇ ರಿಲ್ಯಾಕ್ಸ್ ಮಾಡೋದು ಏನು ಅದು ತಪ್ಪೇನಲ್ಲ, ಅದೇನು ನಾವು ಅಪರಾಧ ಏನು ಮಾಡ್ತಾಯಿಲ್ಲ. ಹಾಗೆ ನಾವು ನಮ್ಮ ಬಾಡಿ ಏನು ಕೇಳುತ್ತೆ ಅದನ್ನು ಕೂಡ ಕೇಳಬೇಕು. ಮಧ್ಯೆ ಮಧ್ಯೆ ತುಂಬ ಸ್ಟ್ರೇನ್ ಆಗ್ಬೋದು, ಟಯರ್ಡ್ ಅಂದರೆ ಸುಸ್ತಾಗುತ್ತೆ. ಆವಾಗ ನಾವು ನಮ್ಮ ದೇಹದ ಇದನ್ನು ಕೇಳಬೇಕಾಗತ್ತೆ. ಆವಾಗೆಲ್ಲ ನಾವು ರೆಸ್ಟ್ ತೊಗೋಬೇಕಾಗುತ್ತೆ. ಸೊ ಇದು ತುಂಬಾ ಮುಖ್ಯ. ಸೊ ಇದೆಲ್ಲನೂ ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳಿದ್ದಾರೆ ಇದು. ಸೊ ಹೇಗೆ ತುಂಬ ಬ್ಯುಸಿ ಆದರೆ ನಮಗೆ ಅಫೆಕ್ಟ್ ಆಗುತ್ತೆ, ನಮ್ಮ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಅಫೆಕ್ಟ್ ಆಗುತ್ತೆ, ಯಾವುದ್ರ ಕಡೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದೆಲ್ಲನೂ ಇದರಲ್ಲಿ ಅವರು ಚೆನ್ನಾಗಿ ಬರೆದು ಹೇಳಿದ್ದಾರೆ. ಸೊ ಇದು ತುಂಬಾ ಬ್ರೀಫಾಗಿ ಈ ಪುಸ್ತಕದ ಬಗ್ಗೆ ಒಂದು ಸಾರಾಂಶವನ್ನು ಹೇಳಿದೆ ನಾನು. ಸೊ ಒಂದು 5 ಇನ್ಸೈಟ್ಸ್, 5 ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್, ಮುಖ್ಯವಾದ ಪಾಯಿಂಟ್ಸ್ನ ನಾನಿಲ್ಲಿ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗಿದು ಹೇಗೆ ಅನ್ನಿಸ್ತು ಅಂತ ಖಂಡಿತ ನನಗೆ ಬರೆದು ತಿಳಿಸಿ. ಹಾಗೆ ಇನ್ಯಾವುದರ ಪುಸ್ತಕದ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಇದ್ದೀರಾ ಅದನ್ನು ಕೂಡ ನನಗೆ ತಿಳಿಸಿ. ಯಾರಾದರೂ ಈ ಬುಕ್ನ ಓದಿದ್ದೀರಾ, ಡೂ ನಥಿಂಗ್ ಓದಿದರೆ ಅದನ್ನು ಬಗ್ಗೆ ಕೂಡ ತಿಳಿಸಿ. ನೆಕ್ಸ್ಟ್ ನಾನು ಯಾವ ಪುಸ್ತಕದ ಬಗ್ಗೆ ನಾನು ಸಮ್ಮರಿ ನಿಮಗೆ ಶೇರ್ ಮಾಡಬೇಕು ಅಂತ ಖಂಡಿತ ತಿಳಿಸಿ. ನಿಮಗೆ ಇಷ್ಟ ಆಗಿದ್ದರೆ ಇದು ಲೈಕ್ ಮಾಡಿ ಮತ್ತು ಬೇರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಕೇಳಿದ್ದಕ್ಕೆ. ಮತ್ತೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.